ನಮಸ್ಕಾರ ಮಕ್ಕಳೇ, ಇದು ಗಣಿತ ಪ್ರಕಾಶ ಭಾಗ 1 7ನೇ ತರಗತಿ ಕನ್ನಡ ಮಾಧ್ಯಮ ಅಧ್ಯಾಯ 5 ಸಮಾಂತರ ಮತ್ತು ಛೇದಿಸುವ ರೇಖೆಗಳು. ಈ ಪಾಠದಲ್ಲಿ ಇದನ್ನು ನಾವು ಪುಟ ಸಂಖ್ಯೆ 138ರಲ್ಲಿರ್ತಕ್ಕಂಥ ಕಂಡುಹಿಡಿಯಿರಿ ಲೆಕ್ಕಗಳನ್ನು ಮಾಡೋಣ. ಮುಂದಿನ ಇವುಗಳಲ್ಲಿ ಗುರುತಿಸಿರುವ ಕೋನಗಳನ್ನು ಕಂಡುಹಿಡಿಯಿರಿ. ಇಲ್ಲಿ 48 ಡಿಗ್ರಿ ಕೊಟ್ಟಿದ್ದಾನೆ, ಇಲ್ಲಿ ಎ ಡಿಗ್ರಿ ಕೊಟ್ಟಿದ್ದಾನೆ. ಎನ ಬೆಲೆ 48 ಡಿಗ್ರಿನೇ ಆಗುತ್ತೆ. ಯಾಕಂದರೆ ಇಲ್ಲಿ ಇವು ಎರಡು ಸಮಾಂತರ ರೇಖೆಗಳಿಗೆ ಒಂದು ಛೇದಕ ರೇಖೆ ಬಂದಿದೆ. ಹಾಗಾಗಿ ಈ ಎರಡು ಕೋನಗಳು ಪರ್ಯಾಯ ಕೋನಗಳು ಅನ್ನಿಸ್ಕೊಳ್ತವೆ. ಪರ್ಯಾಯ ಕೋನಗಳು ಒಂದಕ್ಕೊಂದು ಸಮ. ನೆಕ್ಸ್ಟ್ ಇಲ್ಲೂ ಅಷ್ಟೇ ಪರ್ಯಾಯ ಕೋನಗಳು ಒಂದಕ್ಕೊಂದು ಸಮ. ಹಾಗಾಗಿ ಬಿ ಡಿಗ್ರಿ ಎಷ್ಟಂದರೆ 52 ಡಿಗ್ರಿಗೆ ಸಮ. ನೆಕ್ಸ್ಟ್ ಸಿ ಕೋನದ ಅಳತೆ ಇಲ್ಲಿ 99 ಡಿಗ್ರಿ ಕೊಟ್ಟದ. ಇದು ದಿಕ್ಕು ತಪ್ಪಿಸಿದ್ದಾರೆ. ಇಲ್ಲಿ ಇವೆರಡೂ ಕೋನಗಳು ಸಮ ಆಗಿರೋದ್ರಿಂದ ಪರ್ಯಾಯ ಕೋನಗಳು ಸಿ ಈಸ್ ಈಕ್ವಲ್ ಟು 81 ಡಿಗ್ರಿ. ನೆಕ್ಸ್ಟ್ ಈ ಎರಡು ಸಮಾಂತರ ರೇಖೆಗಳಲ್ಲಿ ಇದೊಂದು ಛೇದಕ ರೇಖೆ, ಇದು ಕೂಡ ಪರ್ಯಾಯ ಕೋನಗಳು ಆಗ್ತವೆ. ಹಾಗಾಗಿ ಡಿ ಈಸ್ ಈಕ್ವಲ್ ಟು 99 ಡಿಗ್ರಿ. ನೆಕ್ಸ್ಟ್ ಈ ಅಂತಕ್ಕಂಥದ್ದು ಇದನ್ನು ನೀವು ನೋಡಲೇಬೇಡ್ರಿ, ಈ ಕಡೆಗೆ ನೋಡೋಣ. ಎರಡೂ ಸಮಾಂತರ ರೇಖೆಗಳಿಗೆ ಒಂದು ಛೇದಕ ರೇಖೆ ನೋಡೋಣ. ಇದನ್ನು ಮರ್ತ್ಕೊಳ್ಳೋಣ. ಈ ಮತ್ತು 69 ಇವೆರಡೂ ಸಮ. ಹಾಗಾಗಿ ಈ ಕೋನದ ಬೆಲೆ 69 ಡಿಗ್ರಿ. ನೆಕ್ಸ್ಟು ಇಲ್ಲಿ ಪರ್ಯಾಯ ಕೋನಗಳು ಕೊಟ್ಟಿಲ್ಲ. ಛೇದಕ ರೇಖೆಯ ಒಂದೇ ಬದಿಗಿರ್ತಕ್ಕಂಥ ಕೋನಗಳು ಆಂತರಿಕ ಕೋನಗಳು. ಆಂತರಿಕ ಕೋನಗಳ ಮೊತ್ತ 180 ಡಿಗ್ರಿ ಇರುತ್ತೆ. ಹಾಗಾಗಿ 180 ಡಿಗ್ರಿಯಲ್ಲಿ 132 ಡಿಗ್ರಿಯನ್ನು ಕಳೆದ್ರೆ 48 ಡಿಗ್ರಿ ಬರುತ್ತೆ. ಹಾಗಾಗಿ ಎಫ್ನ ಬೆಲೆ 48 ಡಿಗ್ರಿ. ನೆಕ್ಸ್ಟ್ ಇಲ್ಲಿ ಜಿಯ ಬೆಲೆ ಕೇಳಿದಾನೆ. ಇಲ್ಲಿ ಎರಡು ಸಮಾಂತರ ರೇಖೆಗಳಾಗಿರೋದ್ರಿಂದ ಒಂದು ಛೇದಕ. ಇಲ್ಲಿ 122 ಡಿಗ್ರಿ ಏನಿದೆ, ಈ ಒಂದು ಜಿ ಮತ್ತು ಈ 122 ಡಿಗ್ರಿ ಇವೆರಡು ಅನುರೂಪ ಕೋನಗಳು. ಅನುರೂಪ ಕೋನಗಳು ಒಂದಕ್ಕೊಂದು ಸಮ. ಹಾಗಾಗಿ ಜಿ ಈಸ್ ಈಕ್ವಲ್ ಟು 122 ಡಿಗ್ರಿ. ನೆಕ್ಸ್ಟ್ ಇದನ್ನು ಬಿಟ್ಟುಬಿಡ್ರೆ ಇಲ್ಲಿರೋದನ್ನು ನೋಡೋಣ. ಎರಡು ಸಮಾಂತರ ರೇಖೆಗಳಿಗೆ ಒಂದು ಛೇದಕ ರೇಖೆ, ಇವೆರಡು ಪರ್ಯಾಯ ಕೋನಗಳು. ಹಾಗಾಗಿ ಹೆಚ್ಚಿನ ಬೆಲೆ 75 ಡಿಗ್ರಿ ಸಮ. ಇವೆರಡು ಪರ್ಯಾಯ ಕೋನಗಳು ಸಮ. ನೆಕ್ಸ್ಟು ಏನಿದು ಐ ಕೋನ ನೋಡ್ರಿ. ಎರಡು ಸಮಾಂತರ ರೇಖೆಗಳು, ಇದರಲ್ಲಿ ಛೇದಕ ರೇಖೆ ಇದಾಗುತ್ತೆ. ಹಾಗಾಗಿ ಐ ಮತ್ತು 54 ಡಿಗ್ರಿ ಇವೆರಡು ಪರ್ಯಾಯ ಕೋನಗಳು ಸಮ ಆಗ್ತವೆ. ಐನ ಬೆಲೆ 54 ಡಿಗ್ರಿ. ನೆಕ್ಸ್ಟು ಜೆ ಅಂದರೆ ನೋಡ್ರಿ, ಈ ನಡುವೆ ಇರತಕ್ಕಂಥ ರೇಖೆಗಳನ್ನ ಬಿಟ್ಬಿಡ್ರಿ. ಈ ರೇಖೆ ಮತ್ತು ಈ ರೇಖೆ ಎರಡೂ ಸಮಾಂತರ ರೇಖೆಗಳು. ಇದರಲ್ಲಿ ಒಂದು ಛೇದಕ ರೇಖೆ ಬಂದಿದೆ. ಇಲ್ಲಿ ಈ ಒಂದು ಕೋನ ಮತ್ತು ಈ ಒಂದು ಕೋನ ಎರಡೂ ಸಮ. ಯಾಕಂದರೆ ಇವೆರಡು ಪರ್ಯಾಯ ಕೋನಗಳು. ಜೆನ ಬೆಲೆ 97 ಡಿಗ್ರಿ. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಎ ಇಂದ ಪ್ರತಿನಿಧಿಸಿರುವ ಕೋನವನ್ನು ಕಂಡುಹಿಡಿಯಿರಿ. ಇಲ್ಲಿ ನಾವು ಎರಡು ಸಮಾಂತರ ರೇಖೆಗಳಿಗೆ ಒಂದು ಛೇದಕ ರೇಖೆ, ಇದನ್ನು ನೋಡೋಣ. ಈ ಕಡೆ ನೋಡೋದು ಬೇಡ. ಇಲ್ಲಿ 42 ಡಿಗ್ರಿ ಅಂದರೆ ನಾವು ಇದಕ್ಕೆ ಅನುರೂಪವಾಗಿರ್ತಕ್ಕಂಥ ಕೋನ ಇದು ಕೂಡ 42 ಡಿಗ್ರಿ ಇರುತ್ತೆ. ಇಲ್ಲಿ 42 ಡಿಗ್ರಿ ಪ್ಲಸ್ ಎ ಡಿಗ್ರಿ ಇವೆರಡೂ ಕೂಡ ಸರಳ ಯುಗ್ಮಗಳು. ಸರಳ ಯುಗ್ಮಗಳು 180 ಡಿಗ್ರಿಗೆ ಸಮ ಇರ್ತವೆ. ಒಂದು ಕೋನ 180 ಡಿಗ್ರಿಲಿ ನಾವು 42 ಡಿಗ್ರಿಯನ್ನು ಕಳಿಬೇಕು. ಕಳೆದ್ರೆ 138 ಡಿಗ್ರಿ ಅಂದರೆ ಎ ಕೋನ 138 ಡಿಗ್ರಿ. ಎ ಕೋನ 138 ಡಿಗ್ರಿ, 42 ಡಿಗ್ರಿ ಇವೆರಡೂ ಸೇರಿದರೆ 180 ಡಿಗ್ರಿಗೆ ಸಮ. ಇವೆರಡು ಸರಳ ಯುಗ್ಮಗಳು. ಹಾಗಾಗಿ ಎನ ಬೆಲೆ 138 ಡಿಗ್ರಿ. ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡೋಣ. ಇಲ್ಲಿ ಎ ಎಷ್ಟು ಅಂತ ಕೇಳಿದಾನೆ. ಹಾಗಾಗಿ ನಾವು ಇಲ್ಲಿ 62 ಡಿಗ್ರಿ ಕೊಟ್ಟಿದ್ದಾನೆ. ಎರಡೂ ಸಮಾಂತರ ರೇಖೆಗಳು ಒಂದು ಛೇದಕ ರೇಖೆ ಇರೋದ್ರಿಂದ ಈ ಕೋನ ಎರಡೂ ಪರ್ಯಾಯ ಕೋನಗಳು ಸಮ. ಹಾಗಾಗಿ ಇದು 62 ಡಿಗ್ರಿ. ನೆಕ್ಸ್ಟು ಇದಕ್ಕೆ ಪರ್ಯಾಯ ಕೋನ ಇದು ಆಗುತ್ತೆ.
ಯಾಕಂದರೆ ಇವು ಕೂಡ ಸಮಾಂತರ ರೇಖೆಗಳು, ಇದು ಛೇದಕ ರೇಖೆ ಆಗಿರೋದ್ರಿಂದ ಇಲ್ಲಿ 62 ಡಿಗ್ರಿ ಆಗುತ್ತೆ. 62 ಡಿಗ್ರಿ ಎ ಇವೆರಡು ಸರಳ ಯುಗ್ಮಗಳು, ಅಂದರೆ ಪಾರ್ಶ್ವ ಅಂದರೆ ಒಂದ್ರ ಪಕ್ಕ ಒಂದು ಇರ್ತಕ್ಕಂಥ ಕೋನಗಳು, ಒಂದೇ ರೇಖೆಯ ಮೇಲಿರ್ತಕ್ಕಂಥ ಎರಡು ಕೋನಗಳು, ಇವೆರಡು 180 ಡಿಗ್ರಿಗೆ ಸಮ. 180 ಡಿಗ್ರಿಯಲ್ಲಿ 62 ಡಿಗ್ರಿಯನ್ನು ಕಳೆದ್ರೆ ನಾವು ನೋಡಿರಿ, 10ರಾಗ 2 ಹೋದರೆ 8, 7ರಾಗ 6 ಹೋದರೆ 1, 118 ಡಿಗ್ರಿ ಇದು ಎ ಕೋನದ ಅಳತೆ. ಅರ್ಥವಾಯ್ತಾ? ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ, ಇದನ್ನು ಇಲ್ಲಿ ನಾನು ವಿವರಿಸಿದ್ದೇನೆ. ಇಲ್ಲಿ 110 ಡಿಗ್ರಿ ಕೊಟ್ಟಿದ್ದಾನೆ, ಇದು 110 ಡಿಗ್ರಿ ಕೊಟ್ಟಿದ್ದಾನೆ. ಇಲ್ಲಿ ನಮಗೆ ಎ ಡಿಗ್ರಿ ಕೇಳಿದ್ದಾನೆ ಎಷ್ಟು ಅಂತ. ಇಲ್ಲಿ ಇರ್ತಕ್ಕಂಥ ಒಂದು ಕೋನವನ್ನು 35 ಡಿಗ್ರಿ ಅಂತ ಕೊಟ್ಟಿದ್ದಾನೆ. ನೋಡಿರಿ, ಇಲ್ಲಿ 35 ಡಿಗ್ರಿ ಅಂತ ಕೊಟ್ಟಿದ್ದಾನೆ, ಈ ಕೋನ ಅದು. ಈಗ ನಾವು ಈ ಕೋನ ಮತ್ತು ಈ ಪೂರ್ತಿ ಕೋನ ಇವೆರಡೂ ಸಮ. ಯಾಕೆ ಹೇಳ್ತೀರಾ? ಯಾಕಂದರೆ ಈ ಎರಡೂ ಸಮಾಂತರ ರೇಖೆಗಳಿಗೆ ಒಂದು ಛೇದಕ ರೇಖೆ ಬಂದಿದೆ. ಈ ಒಂದು ಕೋನ ಅನುರೂಪ ಕೋನಗಳಾಗ್ತವೆ. ಎರಡೂ ಕೋನಗಳ ಅನುರೂಪ ಕೋನಗಳು, ಹಂಗಾಗಿ ಸಮ ಆಗಿರೋದ್ರಿಂದ ಇಲ್ಲಿ 35 ಡಿಗ್ರಿ ಇದೆ. 110ರಲ್ಲಿ 35 ಹೋದರೆ ಇನ್ನು 75, 75 ಒಂದು 35, 110 ಡಿಗ್ರಿಗೆ ಸಮ ಆಗುತ್ತೆ. ಈಗ ಇದು 75 ಡಿಗ್ರಿ ಆತಂದರೆ ಇಲ್ಲಿ ಇದು ಯಾವುದಿದು, ಇವೆರಡೂ ಸಮಾಂತರ ರೇಖೆ ಆಗಿರೋದ್ರಿಂದ ಈ 75 ಡಿಗ್ರಿ ಮತ್ತು ಇದು ಕೂಡ 75 ಡಿಗ್ರಿ. ಯಾಕಂದರೆ ಇವು ಅನುರೂಪ ಕೋನಗಳಾಗ್ತವೆ, ಸರಿನಾ? ಇವು ಅನುರೂಪ ಕೋನಗಳಾಗಿರೋದ್ರಿಂದ ಇಲ್ಲಿ 75 ಡಿಗ್ರಿ ಬಂದಿರೋದ್ರಿಂದ ಈ ಒಂದೇ ರೇಖೆಯ ಮೇಲೆ ಎರಡು ಕೋನಗಳಿರೋದ್ರಿಂದ ಇವೆರಡು ಸರಳ ಯುಗ್ಮಗಳು, ಇವೆರಡೂ ಸೇರಿದರೆ 180 ಡಿಗ್ರಿ ಆಗುತ್ತೆ. 180 ಡಿಗ್ರಿಯಲ್ಲಿ 75 ಡಿಗ್ರಿ ಹೋದರೆ ಇನ್ನು 105 ಡಿಗ್ರಿ, ಅಂದರೆ ಎ ಕೋನ 105 ಡಿಗ್ರಿಗೆ ಸಮ. 105 ಡಿಗ್ರಿಗೆ ಸಮ. ನೆಕ್ಸ್ಟ್ ಈ ಒಂದು ಚಿತ್ರವನ್ನು ನೋಡೋಣ. ಇಲ್ಲಿ ಎ ಡಿಗ್ರಿ ಎಷ್ಟು ಅಂತ ನಾವು ಹೇಳಬೇಕು. ಇದು 13 ಡಿಗ್ರಿ ಬರುತ್ತೆ. ಹೆಂಗೆ? ಈಗ ಇವೆರಡು ನೋಡಿರಿ, ಈ ಒಂದೇ ರೇಖೆ, ಇದು ಒಂದೇ ರೇಖೆ ಮೇಲಿರ್ತಕ್ಕಂಥ ಮೂರು ಕೋನಗಳು, ಇದು 67 ಡಿಗ್ರಿ ಮತ್ತು ಇದೊಂದು ಮತ್ತು ಇದೊಂದು. ನೋಡಿರಿ, ಚೌಕ ಹಾಕಿದ್ದಾನೆ. ಇದು ಚೌಕ ಹಾಕಿದರೆ ಇದು ಎಷ್ಟಿದು? 90 ಡಿಗ್ರಿ. 90 ಡಿಗ್ರಿ ಒಂದು 67 ಡಿಗ್ರಿ ಕೂಡಿದ್ರೆ 157 ಡಿಗ್ರಿ ಆಯಿತು. 90 ಡಿಗ್ರಿ 67 ಡಿಗ್ರಿ ಕೂಡಿದರೆ ಇನ್ನು ಟೋಟಲ್ ಇದು ಪೂರ್ತಿ 180 ಬರಬೇಕಾಗಿರೋದ್ರಿಂದ 180ರಲ್ಲಿ 137 ಹೋದರೆ 13 ಡಿಗ್ರಿ, ಇದು 13 ಡಿಗ್ರಿ. ಇದಕ್ಕೆ ಪರ್ಯಾಯವಾಗಿರ್ತಕ್ಕಂಥ ಕೋನ ಎ ಆಗಿರೋದ್ರಿಂದ, ಯಾಕಂದರೆ ಇವೆರಡು ಸಮಾಂತರ ರೇಖೆಗಳು ನಡುವೆ ಒಂದು ಛೇದಕ ರೇಖೆ ಬಂದಿರೋದ್ರಿಂದ ಈ ಕೋನಕ್ಕೆ ಪರ್ಯಾಯ ಕೋನ ಈ ಕೋನ ಸಮ. ಹಾಗಾಗಿ ಎ ಯು 13 ಡಿಗ್ರಿಗೆ ಸಮ. ಇಲ್ಲಿಗೆ ಎರಡನೇ ಮೇನ್ ಲೆಕ್ಕಗಳು ಮುಗಿದು, ಮೂರನೇ ಮೇನ್ ಲೆಕ್ಕದಿಂದ ಮುಂದಿನ ವಿಡಿಯೋದಲ್ಲಿ ಮಾಡೋಣ ಮಕ್ಕಳೇ. ನಿಮಗೆ ಅರ್ಥ ಆಗಿದ್ದಲ್ಲಿ ಕಾಮೆಂಟ್ ಮಾಡಿ ಮಕ್ಕಳೇ.